ನಮಸ್ತೆ. ಯಾವಾಗಾದರೂ ಹೊಟ್ಟೆ ತಳಮಳ ಆಗಿದೆ, ಕಿರಿಕಿರಿ ಅನಿಸಿದೆ, ಉಸಿರಾಟ ಏರ್ಪೇರಾಗಿದೆ, ಹೃದಯದ ಬಡಿತ ಡವ ಡವ ಅಂತ ಕೇಳಿಸ್ತಾ ಇದೆ ಅಂತ ಅನಿಸಿದೆಯಾ? ಹಾಗೇನಾದರೂ ಆಗಿದ್ದರೆ ನೀವು ಆತಂಕಕ್ಕೆ ಒಳಗಾಗಿದ್ದೀರ, ಆ್ಯಂಗ್ಸೈಟಿಗೆ ಒಳಗಾಗಿದ್ದೀರ. ಆ್ಯಂಗ್ಸೈಟಿ ಅಂದರೆ ಏನು, ಅದಕ್ಕೆ ಬರೋ ಕಾರಣಗಳೇನು, ಅದರಿಂದ ಏನು ಪರಿಣಾಮ ಆಗುತ್ತೆ ಮತ್ತು ಅದನ್ನು ನಿವಾರಣೆ ಮಾಡೋದಕ್ಕೆ ಮಾರ್ಗಗಳೇನು, ಇವೆಲ್ಲವನ್ನು ನಿಮಗೆ ವಿವರವಾಗಿ ತಿಳಿಸ್ತೇನೆ. ಅಲ್ಲಿಯವರೆಗೆ ದಯವಿಟ್ಟು ಈ ವಿಡಿಯೋನ ನೋಡಿ. ಭಾಳ ಮುಖ್ಯವಾಗಿ ನನ್ನ ಚಾನೆಲ್ ಡಾಕ್ಟರ್ HS ನಿರಂಜನಾದ್ಯ ಚಾನೆಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ, ದಯವಿಟ್ಟು ಒತ್ತಿ ಅದನ್ನು ಸಬ್ಸ್ಕ್ರೈಬ್ ಅನ್ನೋದು. ಹಾಗೆ ಪಕ್ಕದಲ್ಲಿ ಗಂಟೆ ಐಕಾನ್ ಇದೆಯಲ್ಲ, ಆ ಗುರುತನ್ನು ಒತ್ತಿ. ಯಾಕೆ ಅಂದರೆ ಇಂಥ ವಿಷಯಗಳನ್ನು ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ತಕ್ಷಣ ಆ ಮಾಹಿತಿ ಸಿಗುತ್ತೆ, ನಿಮಗೆ ಅನುಕೂಲ ಆಗ್ಬೋದು, ನಿಮ್ಮ ಸ್ನೇಹಿತರಿಗೆ ಅನುಕೂಲ ಆಗ್ಬೋದು. ಈಗ ವಿಷಯಕ್ಕೆ ಬರೋಣ. ಆಳವಾಗಿ ಆಲೋಚನೆ ಮಾಡಿ ಅದರ ಮಾಹಿತಿಯನ್ನು ತಿಳಿಯೋಣ. ಆತಂಕ ಮತ್ತು ಭಯ ಬಹುಶಃ ನೀವು ಕೇಳಿರ್ತೀರ. ಭಯ ಅಂದರೆ ತಕ್ಷಣದ್ದು, ಶೀಘ್ರವಾದ್ದು. ಈಗ ಉದಾಹರಣೆಗೆ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಒಂದು ಚಿರತೆ ಎದುರುಗಡೆ ಬಂತು, ತಕ್ಷಣ ಭಯ ಆಗೋಯ್ತು, ಎಲ್ಲಿಲ್ಲದ ಹೃದಯದ ಬಡಿತ ಎಲ್ಲ ಹೆಚ್ಚಿಗೆ ಆಯಿತು. ಆಮೇಲೆ ನೋಡ್ತೀವಿ, ಅಲ್ಲ, ಅದು ಚಿರತೆಯ ಬಣ್ಣಗಳನ್ನು ಬೆಳೆದಿರ್ತಕ್ಕಂಥ ಯಾವುದೋ ಒಂದು ನಾಯಿಮರಿ. ಓಕೆ, ಸದ್ಯದಲ್ಲಿ ನಿರಾಳ, ನಿಟ್ಟುಸಿರು ಬಿಡ್ತೀವಿ, ಸಹಜ ಸ್ಥಿತಿಗೆ ಬರುತ್ತೆ. ಅದು ಭಯ. ಆತಂಕ ಅಂತಂದರೆ ನಾಳೆ ನಾವು ಬೆಂಗಳೂರಿಗೆ ಹೋಗ್ಬೇಕಪ್ಪ, ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು, ನಾಳೆ ಬಸ್ ಸಿಗುತ್ತೋ ಇಲ್ವೋ, ಡ್ರೈವರ್ ಕುಡಿದು ಹತ್ತಿದ್ರೆ ಏನು ಗತಿ, ನಂಗೆ ಸೀಟ್ ಸಿಗುತ್ತೋ ಇಲ್ವೋ, ಮಧ್ಯದಲ್ಲಿ ಆಕ್ಸಿಡೆಂಟ್ ಆದರೆ ಏನು, ಅಲ್ಲಿ ಆಫೀಸಲ್ಲಿ ಅಧಿಕಾರಿಗಳು ಸಿಗದೆ ಹೋದ್ರೆ ಏನು, ಅವ್ರು ಬೈದ್ಬಿಟ್ರೆ ಗತಿ ಏನು, ಈ ಥರ ಆಲೋಚನೆ ಬರ್ತವೆ. ಮುಂದಾಲೋಚನೆ, ಓವರ್ ಥಿಂಕಿಂಗ್ ಅಂತೀವಲ್ಲ, ಇದು ಆ್ಯಂಗ್ಸೈಟಿ, ಆತಂಕ. ಆತಂಕದ ಕಾರಣಗಳು, ಆತಂಕದ ನಿವಾರಣಾ ವಿಧಾನಗಳು ಮತ್ತು ನಾವು ಸುಂದರ, ಸಂತೋಷದ, ನೆಮ್ಮದಿಯ ಜೀವನ ಹೇಗೆ ನಡೆಸಬೇಕು ಅನ್ನೋದು ತಿಳಿಸ್ತೇನೆ. ಈಗ ಆತಂಕದ ಲಕ್ಷಣಗಳನ್ನು ತಗೊಳ್ಳೋಣ. ಆತಂಕ ಈಸ್ ದ ರಿಸಲ್ಟ್ ಆಫ್ ಓವರ್ ಥಿಂಕಿಂಗ್, ಅತಿಯಾದ ಆಲೋಚನೆಯಿಂದ ಬರ್ತಕ್ಕಂಥದ್ದು. ಹಾಗೆ ಬಂದಾಗ ಹೃದಯದ ಬಡಿತ ಹೆಚ್ಚಾಗುತ್ತೆ, ಹೊಟ್ಟೆಯಲ್ಲಿ ಕಿರಿಕಿರಿ ತಳಮಳ ಉಂಟಾಗುತ್ತೆ, ರಕ್ತದ ಪರಿಚಲನೆ ಹೆಚ್ಚಾಗುತ್ತೆ ಮತ್ತು ಏಕಾಗ್ರತೆಯಲ್ಲಿ ಕೊರತೆ ಉಂಟಾಗುತ್ತೆ, ಎಲ್ಲರನ್ನೂ ಮಾತಾಡ್ಸೋದಕ್ಕೆ ಬೇಸರ ಆಗುತ್ತೆ, ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಬಿಡ್ತೀವಿ. ಈ ರೀತಿ ಒಟ್ಟಾರೆ ನಮ್ಮ ಸಮಗ್ರ ವ್ಯಕ್ತಿತ್ವದಲ್ಲೇ ಕೆಲವು ಕುಂದುಕೊರತೆಗಳು ಕಾಣಲಿಕ್ಕೆ ಕಾರಣ ಆಗುತ್ತೆ. ಇವು ಆತಂಕದ ಕಾರಣಗಳು. ಮತ್ತು ಆತಂಕವನ್ನು ನಿವಾರಣೆ ಮಾಡೋದು ಹೇಗೆ? ಬಹಳ ಮುಖ್ಯವಾಗಿ ಪಂಚಸೂತ್ರಗಳಿದೆ. ಪಂಚಸೂತ್ರಗಳನ್ನು ಪ್ಲಸ್ ಒಂದು ಬೋನಸ್ ಪಾಯಿಂಟ್ ಹೇಳ್ತೇನೆ, ಕೇಳಿ. ಮೊದಲನೇದು ಸ್ವಯಂ ಅರಿವು. ನನಗೆ ಆತಂಕ ಇದೆ ಅಂತಕ್ಕಂಥದ್ದನ್ನು ಅರಿವು ಪಡಿಬೇಕು, ಯೋಚನೆ ಮಾಡಬೇಕು. ನನಗೆ ಯಾಕಪ್ಪ ಹಿಂಗೆ ಭಯ ಆಗ್ತಾ ಇದೆ, ಆ ಬಸ್ಸು ಯಾಕೆ ನಾನು ಕೆಟ್ಟದಾಗ ಆಲೋಚನೆ ಮಾಡಬೇಕು, ಪಾಸಿಟಿವ್ ಆಗಿ ಹೇಳೋಣ. ಮುಂಚಿತವಾಗಿ ಹೋದರೆ ಬಸ್ಸಲ್ಲಿ ಸೀಟ್ ಸಿಗುತ್ತೆ, ಎಲ್ಲರೂ ಇತ್ತೀಚೆಗಂತೂ ಚೆನ್ನಾಗಿ ಡ್ರೈವರ್ಗಳನ್ನ ಟೆಸ್ಟ್ ಮಾಡಿ ಹತ್ತಿಸ್ತಾರೆ. ಓಕೆ, ಪಾಸಿಟಿವ್ ಥಿಂಕಿಂಗ್ ಮತ್ತು ನನಗೆ ಅರಿವು, ಆತಂಕ ಇದೆ ಅಂತಕ್ಕಂಥ ಅರಿವು ತಿಳ್ಕೊಂಡ ತಕ್ಷಣ ಮುಕ್ಕಾಲು ಭಾಗ ಮಾಯ ಆಗುತ್ತೆ. ಯಾಕೆಂದರೆ ಅದು ಕೃತಕವಾದ್ದು ಅಂತ ಗೊತ್ತಾಗುತ್ತಲ್ಲ. ನಮ್ಮ ಶರೀರದಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ. ನಮಗೆ ಭಯ ಆದಾಗ ಅದು ಕೆಲವು ಹಾರ್ಮೋನ್ಗಳನ್ನು, ಅದು ಥೈರಾಕ್ಸಿನ್ ಮತ್ತು ಎಪಿನೆಫ್ರಿನ್, ನಾರ್ ಎಪಿನೆಫ್ರಿನ್, ಕಾರ್ಟಿಸಾಲ್ ಹಾರ್ಮೋನ್ಗಳನ್ನು ಸೆಕ್ರೇಟ್ ಆದಾಗ ಹೃದಯದ ಬಡಿತ ಹೆಚ್ಚಾಗ್ತಕ್ಕಂಥದ್ದು, ರಕ್ತ ಪರಿಚಲನೆ ಹೆಚ್ಚಾಗ್ತಕ್ಕಂಥದ್ದು, ಬೆವರ್ತಕ್ಕಂಥದ್ದು, ಇದೆಲ್ಲ ಆಗುತ್ತೆ. ಯಾವಾಗ ಅದು ಕಡಿಮೆ ಆಯಿತು, ಇದರಿಂದ ಉಪಯೋಗ ಎಲ್ಲ, ಇದು ಕೃತಕವಾದ್ದು ಅಂತ, ಅದು ಸಹಜ ಸ್ಥಿತಿಗೆ ಬರೋದಕ್ಕೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸಹಾಯ ಮಾಡುತ್ತೆ. ಇದು ಸ್ವಯಂ ಅರಿವು. ಎರಡನೇದು ಭಾಳ ಮುಖ್ಯವಾಗಿ ಡೀಪ್ ರೆಸ್ಪಿರೇಷನ್ ಅಂತೀವಿ, ದೀರ್ಘವಾದ ಉಸಿರಾಟ ಮಾಡಬೇಕು. ದೀರ್ಘವಾದ ಉಸಿರಾಟ ಅಂತಂದರೆ ನೋಡಿ, ಉಸಿರನ್ನು ನಾವು ನಿಧಾನವಾಗಿ 1, 2, 3, 4 ಎಣಿಸೋವರೆಗೆ ನಿಧಾನಕ್ಕೆ ಎದೆ ತುಂಬವರೆಗೆ ಗಾಳಿಯನ್ನು ತಗೋಬೇಕು. ಅದಾದಮೇಲೆ ನಿಧಾನವಾಗಿ ಉಸಿರನ್ನು 1, 2, 3, 4, 5, 6 ಅಂತ ಹೇಳಿ ನಿಧಾನಕ್ಕೆ ಉಸಿರು ಬಿಡಬೇಕು. ಜೋರಾಗಿ ಹೇಳೋದಿಲ್ಲ, ಮನಸ್ಸಲ್ಲಿ ಕೌಂಟ್ ಮಾಡ್ಕೊಂಡು ಬಿಡಬೇಕು. ಹೀಗೆ 5 ನಿಮಿಷಗಳ ಕಾಲ ನೀವು ದೀರ್ಘವಾದ ಉಸಿರಾಟವನ್ನು ಮಾಡಿದ್ದೇ ಆದರೆ ಸಹಜವಾಗಿ ಅದು ಸುಸ್ಥಿತಿಗೆ, ವಾಪಸ್ ಸ್ಥಿತಿಗೆ ಆತಂಕ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ ಮತ್ತು ಭಯದ ಹಾರ್ಮೋನ್ಗಳನ್ನು ತೆಗೆದು ನೆಮ್ಮದಿಯ ಹಾರ್ಮೋನ್ಗಳು ಶರೀರದಲ್ಲಿ ಸೃಷ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ. ಇದು ಭಾಳ ಮುಖ್ಯವಾಗಿ. ಮೂರನೇದು ಅಂತ ಅಂದರೆ ಮೈಂಡ್ಫುಲ್ನೆಸ್ ಅಂತ ನಾವು ಕರಿತೀವಿ, ಧ್ಯಾನ ಮಾಡ್ತಕ್ಕಂಥದ್ದು. ಧ್ಯಾನ ಮಾಡೋದು ಅಂತ ಅಂದರೆ ಏನು ಅಂತ ಅಂದರೆ, ಈಗ ಉದಾಹರಣೆಗೆ ವಿವಿಧ ರೀತಿಯ ಪ್ರಾಣಾಯಾಮಗಳಿದಾವಲ್ಲ, ಭಸ್ತ್ರಿಕಾ ಇರ್ಬೋದು, ಆ ಥರದವು ಇದಾವಲ್ಲ, ಇವೆಲ್ಲವನ್ನು ನೀವು ಕಣ್ಮುಚ್ಚಿ ಪ್ರಾಕ್ಟೀಸ್ ಮಾಡೋವಂಥದ್ದು. ಅದು ಬೇಡಪ್ಪ ಅಂದರೆ ಸರಳವಾದ ಒಂದು ಮೈಂಡ್ಫುಲ್ ಎಕ್ಸಸೈಸ್ ಹೇಳ್ತೀನಿ ನೋಡಿ. ನೀವು ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಕೊಂಡು
ಕನಿಷ್ಠ ನೀವು ನೋಡಿರುವ 5 ವಸ್ತುಗಳನ್ನು ನೆನಪು ಮಾಡ್ಕೊಳ್ಳಿ. ಅದಾದಮೇಲೆ ಕನಿಷ್ಠ 4 ರೀತಿಯ ವಾಸನೆಗಳನ್ನು ನೆನಪು ಮಾಡ್ಕೊಳ್ಳಿ. ಅನಂತರ ಕನಿಷ್ಠ 3 ರೀತಿಯ ಶಬ್ದಗಳನ್ನು ಕೇಳಿದ್ದನ್ನು ನೆನಪು ಮಾಡ್ಕೊಳ್ಳಿ. ಅನಂತರ ಕನಿಷ್ಠ 2 ರುಚಿ ನೀವು ಅನುಭವಿಸಿರೋದನ್ನು ನೆನಪು ಮಾಡ್ಕೊಳ್ಳಿ. ಅನಂತರ ಕನಿಷ್ಠ 1 ಸ್ಪರ್ಶವನ್ನು ನೆನಪು ಮಾಡ್ಕೊಳ್ಳಿ. ಹೀಗೆ 5 ಪಂಚೇಂದ್ರಿಯಗಳ ಕಡೆ ನೀವು ಗಮನ ಹರಿಸಿದ್ರೆ ಸಹಜವಾಗಿ ಮನಸ್ಸು ಶಾಂತವಾಗುತ್ತೆ ಮತ್ತು ಆತಂಕ ನಿವಾರಣೆ ಆಗುತ್ತೆ. ಭಾಳ ಮುಖ್ಯವಾದ. ಇನ್ನು 4ನೇದು ಅಂತಂದರೆ, ನೀವು ಏನು ಆತಂಕ ಇದೆ ಅದನ್ನು ನಿಮ್ಮ ಆಪ್ತ ಗೆಳೆಯರ ಜೊತೆ, ನೀವು ನಂಬಲಾರ್ಹ ಗೆಳೆಯರ ಜೊತೆ, ಅಥವಾ ನಂಬಲಾರ್ಹ ಕುಟುಂಬದ ಸದಸ್ಯರ ಜೊತೆಗೆ, ಅಥವಾ ನಿಮ್ಮ ಹಿರಿಯ ಉದ್ಯೋಗಿ ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ. ನನಗೆ ಯಾಕೋ ಹಿಂಗೆ ಆಗ್ತಾ ಇದೆ, ಇದರಲ್ಲಿ ಸತ್ಯ ಏನಿದೆ, ನಿಜವಾಗ್ಲೂ ನನ್ನ ಮನಸ್ಸು ಮೇಲೆ ಈ ಥರ ಆಗ್ತಾ ಇದೆಯಲ್ಲ, ಅದು ದೇಹದ ಮೇಲೆ ಮನಸ್ಸು ಮೇಲೆ ಪರಿಣಾಮ ಬೀರ್ತಾ ಇದೆಯಲ್ಲ ಅಂತ ಹೇಳಿ. ಅವರು ಬಹಳ ಮುಖ್ಯವಾಗಿ ಹಂಚ್ಕೊಂಡ್ರೆ ಸಾಕು, ಮುಕ್ಕಾಲು ಭಾಗ ಕಡಿಮೆ ಆಗುತ್ತೆ. ದುಃಖನ ಬೇರೆಯವ್ರ ಹತ್ರ ಹೇಳಿದ್ರೆ ಕಡಿಮೆ ಆಗುತ್ತೆ ಅಂತಾರಲ್ಲ, ಅಷ್ಟೇ. 5ನೇ ಪಾಯಿಂಟ್ ಏನು ಅಂತ ಅಂದರೆ, ನೀವು ಭಾಳ ಮುಖ್ಯವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆತಂಕ ಅಂತಕ್ಕಂಥದ್ದು ಒಂದೇ ನಿಮಿಷಕ್ಕೆ ಹೋಗೋ ಅಂಥದ್ದಲ್ಲ, ಒಂದೇ ದಿವಸಕ್ಕೆ ಹೋಗೋ ಅಂಥದ್ದಲ್ಲ. ನಿರಂತರವಾದ ಪ್ರಯತ್ನ ಹೇಳ್ಕೋಬೇಕು. ಮನಸ್ಸಿಗೆ ನಾವು ಹೇಳ್ಕೊಳ್ತಾ ಇರಬೇಕು. ಈ ಓವರ್ ಥಿಂಕಿಂಗ್ ಬಿಡಬೇಕು, ಪಾಸಿಟಿವ್ ಥಿಂಕಿಂಗ್ ಹೆಚ್ಚು ಮಾಡಬೇಕು. ಹೀಗೆ ನಿರಂತರವಾಗಿ ನಮಗೆ ನಾವು ಹೇಳ್ತಾ ಹೋದಾಗ ಸಹಜವಾಗಿ ಮನಸ್ಸು ತಿದ್ದುಪಡಿ ಮಾಡ್ಕೊಳ್ಳುತ್ತೆ. ಒಳ್ಳೆಯದನ್ನೇ ನೋಡೋದಕ್ಕೆ ಶುರುವಾಗುತ್ತೆ. ಪಾಸಿಟಿವ್ ಆಗಿ ಜಗತ್ತನ್ನು ನೋಡೋದಕ್ಕೆ ಶುರುವಾಗುತ್ತೆ. ಎಲ್ಲ ಆತಂಕಗಳನ್ನು ನಿವಾರಣೆ ಮಾಡಬಹುದು ಮನುಷ್ಯ, ನಾನು ಆರೋಗ್ಯವಾಗಿದ್ದರೆ, ನೆಮ್ಮದಿಯಾಗಿದ್ದರೆ ಅಂತ ಗೊತ್ತಾಗುತ್ತೆ. ಅದು 5ನೇದು. ಈಗ 6ನೇದು ಬೋನಸ್ ಪಾಯಿಂಟ್ ಹೇಳಿದೆ ಅಲ್ಲ, ಬೋನಸ್ ಪಾಯಿಂಟ್ ಏನು ಅಂದರೆ, ನೀವು ಈ 5 ಸೂತ್ರಗಳಲ್ಲಿ ಯಾವ ಸೂತ್ರದಿಂದ ನಿಮ್ಮ ಆತಂಕ ಕಡಿಮೆ ಆಯಿತು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಇದೇ ರೀತಿಯ ಆತಂಕದಲ್ಲಿ ಇರ್ತಕ್ಕಂಥ ನಿಮ್ಮ ಗೆಳೆಯರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಮತ್ತು ಲೈಕ್ ಮಾಡಿ. ಇಷ್ಟು ಆಗಿ 5 ಸೂತ್ರಗಳಲ್ಲೂ ಯಾವುದು ಯಶಸ್ಸಾಗಲಿಲ್ಲ ಅಂದರೆ ಬೋನಸ್ ಪಾಯಿಂಟ್ ಅಂದರೆ, ದಯವಿಟ್ಟು ನಿಮ್ಮ ಸಮೀಪ ಇರತಕ್ಕಂಥ ಆಪ್ತ ಸಮಾಲೋಚಕರ ಹತ್ರ, ಥೆರಪಿಸ್ಟ್ ಹತ್ರ ಹೋಗಿ ನಿಮ್ಮ ಆತಂಕದ ಎಲ್ಲ ವಿಷಯಗಳನ್ನು ಹಂಚ್ಕೊಳ್ಳಿ. ಅವರು ಡೆಫಿನೆಟ್ ಆಗಿ ಟ್ರೈನ್ಡ್ ಕೌನ್ಸಿಲರ್ ಆಗಿರೋದ್ರಿಂದ, ಥೆರಪಿಸ್ಟ್ ಆಗಿರೋದ್ರಿಂದ ಅವರು ಸೂಕ್ತವಾದ ಮಾರ್ಗದರ್ಶನ ನೇರವಾಗಿ ಕೊಡ್ತಾರೆ. ಸಾಧ್ಯ ಆದರೆ ಔಷಧಿಗಳನ್ನು ಕೊಡ್ತಾರೆ. ಇನ್ನೂ ಮುಖ್ಯವಾದ್ದಾದರೆ ಬೋನಸ್ನಲ್ಲಿ ಬೋನಸ್ ಅಂತಂದರೆ, ಸೈಕಿಯಾಟ್ರಿಸ್ಟ್, ಮನಃಶಾಸ್ತ್ರಜ್ಞರು ಅಂತ ಇರ್ತಾರಲ್ಲ, ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಿ, ಭೇಟಿಯಾಗಿ ನಿಮ್ಮ ಆತಂಕದ ಎಲ್ಲ ಲಕ್ಷಣಗಳನ್ನು ವಿವರಣೆ ಮಾಡಿ ಅದರ ಪರಿಣಾಮಗಳನ್ನು ತಿಳಿಸಿ ಅವರು ಸೂಕ್ತವಾದ ಮಾರ್ಗದರ್ಶನ ಮಾಡ್ತಾರೆ. ನೀವು ದಯವಿಟ್ಟು ನಿಮ್ಮ ಗೆಳೆಯರು ಆತಂಕದಲ್ಲಿದ್ದರೆ ಅವರಿಗೆ ಇದನ್ನು ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ. ಭಯ ಮತ್ತು ಆತಂಕದ ಈ ವಿಡಿಯೋಗಳ ಜೊತೆಗೆ ಭಾಳ ಮುಖ್ಯವಾಗಿ ಸ್ಟ್ರೆಸ್, ಒತ್ತಡ ಇರುತ್ತಲ್ಲ, ಮೇಲಧಿಕಾರಿಗಳಿಂದ ಒತ್ತಡ, ವಿದ್ಯಾರ್ಥಿಗಳಿಂದ ಒತ್ತಡ, ಕೆಲಸದ ಒತ್ತಡ, ಗೃಹದ ಒತ್ತಡ, ಇವೆಲ್ಲ ಇರ್ತವಲ್ಲ, ಅದನ್ನು ನಿವಾರಣೆ ಮಾಡೋದರಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ನಿಮಗೆ ಕಳಿಸ್ತಾ ಇದ್ದೇನೆ. ಅಲ್ಲಿಯವರೆಗೆ ನಮಸ್ಕಾರ.